ಹೀಟ್ ವೇವ್ನಿಂದ ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿ. ತಿಳಿದು ಮುನ್ನಡೆದರೆ ಹೆಲ್ತ್ ರಿಸ್ಕ್ ಅನ್ನು ತಪ್ಪಿಸಬಹುದು. ಹಗಲು ಅಥವಾ ರಾತ್ರಿಗಳ ಅವಧಿಯಲ್ಲಿ ಅನುಕ್ರಮದಲ್ಲಿ ಸಂಗ್ರಹವಾಗುವ ಸ್ಥಳೀಯವಾಗಿ ಅಸಾಮಾನ್ಯ ಬಿಸಿಯಾದ ಹೆಚ್ಚುವರಿ ಶಾಖವೇ ಹೀಟ್ ವೇವ್ ಅಥವಾ ಶಾಖ ತರಂಗ ಎನಿಸಿಕೊಳ್ಳುತ್ತದೆ. ಹವಾಮಾನ ಬದಲಾವಣೆಯಿಂದಾಗಿ ಹೆಚ್ಚುವರಿಯಾಗಿ ಶಾಖಗಳ ಅವಧಿ, ತೀವ್ರತೆ ಆಗಿಂದಾಗಿ ಕಾಣಿಸುವುದು ಹಾಗೂ ಪ್ರಮಾಣದಲ್ಲಿ ಏರುಪೇರಾಗುವುದು ಹೆಚ್ಚುತ್ತಿದೆ. ಕಡಿಮೆ ಮತ್ತು ಮಧ್ಯಮ ತೀವ್ರತೆಯ ಶಾಖ ತರಂಗಗಳು ಅಥವಾ ಹೀಟ್ ವೇವ್ ಸಹ ದುರ್ಬಲ ವರ್ಗದ ಜನಸಂಖ್ಯೆಯ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಹವಾಮಾನ ಬದಲಾವಣೆಯಿಂದಾಗಿ ಈ 21ನೇ ಶತಮಾನದಲ್ಲಿ ತೀವ್ರ ಶಾಖ ಅಥವಾ ಹೈ ಟೆಂಪರೇಚರ್ ಮತ್ತು ಶಾಖ ತರಂಗಗಳ ಆವರ್ತನೆ ಮತ್ತು ತೀವ್ರತೆ ಹೆಚ್ಚುತ್ತಲೇ ಇರುತ್ತದೆ. ಹೆಚ್ಚಿನ ತಾಪಮಾನ ಪರಿಸ್ಥಿತಿಗಳ ವಿಸ್ತೃತ ಅವಧಿಗಳು ಮಾನವನ ದೇಹದ ಮೇಲೆ ಸಂಕುಚಿತ ಒತ್ತಡವನ್ನು ಉಂಟುಮಾಡಿ ಶಾಖದಿಂದ ಅನಾರೋಗ್ಯ ಹಾಗೂ ಸಾವಿನ ಅಪಾಯವನ್ನು ಹೆಚ್ಚಿಸುತ್ತಿವೆ. ಹಾಗಾಗಿ ಅಧಿಕ ಶಾಖವು ಬಹುದೊಡ್ಡ ಜನಸಂಖ್ಯೆಯ ಮೇಲೆ ಅಲ್ಪಾವಧಿಗೆ ಹೆಚ್ಚಿನ ಪ್ರಭಾವ ಬೀರಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳನ್ನು ಉಂಟು ಮಾಡಬಹುದು. ಹಾಗೆಯೇ ಹೆಚ್ಚುವರಿ ಮರಣಕ್ಕೂ ಕಾರಣವಾಗುವುದರ ಜೊತೆಗೆ ಸಾಮಾಜಿಕ ಆರ್ಥಿಕ ಪರಿಣಾಮಗಳಿಗೆ ಕಾರಣವಾಗಬಹುದು. ಉದಾಹರಣೆಗೆ ಕೆಲಸದ ಸಾಮರ್ಥ್ಯ ಮತ್ತು ಉತ್ಪಾದಕತೆಯ ನಷ್ಟ, ಅಲ್ಲದೆ ಆರೋಗ್ಯ ಸೇವೆಯಲ್ಲಿ ವ್ಯತ್ಯಯ, ಸಾರಿಗೆ ಮತ್ತು ನೀರಿನ ಮೂಲಸೌಕರ್ಯಗಳ ಮೇಲೆ ಕೂಡ ಪ್ರಭಾವ ಬೀರುವುದು, ವಯಸ್ಸಾದವರು ಹಾಗೂ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಂದ ಅಂದರೆ ಉಸಿರಾಟ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, ಮಧುಮೇಹ, ಬುದ್ಧಿಮಾಂದ್ಯತೆ, ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ಸಮುದಾಯಗಳು ಹೀಟ್ ವೇವ್ ಅಥವಾ ಶಾಖದ ತರಂಗಗಳಿಂದ ಹೆಚ್ಚಿನ ಅಪಾಯಕ್ಕೆ ತುತ್ತಾಗುತ್ತಿದ್ದಾರೆ. ವಿಪರ್ಯಾಸ ಎಂದರೆ ನಗರಗಳಲ್ಲಿ ಕೂಡ ಈ ಪರಿಸ್ಥಿತಿಗೆ ವಿನ್ಯಾಸಗೊಳಿಸಿಲ್ಲ. ಏಕೆಂದರೆ ಹಸಿರಿನ ನಷ್ಟ, ಸೂಕ್ತವಲ್ಲದ ವಸತಿ ವ್ಯವಸ್ಥೆ, ಉದಾಹರಣೆಗೆ ಲೋಹದ ಚಾವಣಿಗಳು ಇತ್ಯಾದಿಗಳಿಂದ ಹೆಚ್ಚು ಅಪಾಯಕ್ಕೆ ತುತ್ತಾಗುವಂತಾಗಿದೆ. ಒಟ್ಟಾರೆಯಾಗಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಲ್ಲಿ ಹೆಚ್ಚಿನ ಶಾಖ ಅಥವಾ ಟೆಂಪರೇಚರ್ ನಿಂದಾಗುವ ಆರೋಗ್ಯ ಅಪಾಯಗಳ ಕುರಿತು ಜಾಗೃತಿ ಸಾಕಷ್ಟಿಲ್ಲ. ಹಾಗಾಗಿ ಎಲ್ಲರೂ ಈ ಬಗ್ಗೆ ತಿಳಿದುಕೊಂಡು ಪರಸ್ಪರರಿಗೆ ಮಾರ್ಗದರ್ಶನ ಮಾಡಿಕೊಂಡು ಶಾಖದಿಂದ ಉಂಟಾಗುವ ಅಪಾಯಗಳನ್ನು ತಪ್ಪಿಸಿಕೊಂಡು ಆರೋಗ್ಯಕರ ಜೀವನ ನಡೆಸಲು ಅನುಕೂಲಕರವಾಗಬೇಕು ಎಂಬ ಆಶಯದೊಂದಿಗೆ ಈ ವಿಡಿಯೋ. ಆ ಮೂಲಕ ಅಪಾಯಕ್ಕೆ ತುತ್ತಾಗುವ ಅನೇಕ ಜೀವಗಳನ್ನು ಉಳಿಸಬಹುದಾಗಿದೆ. ಯಾರ ಮೇಲೆ ಪರಿಣಾಮ ಬೀರುತ್ತದೆ? ಉಷ್ಣವಲಯದ ಮತ್ತು ಸಮೋಷ್ಣ ವಲಯದ ಹವಾಮಾನದಲ್ಲಿ ವಾಸವಿರುವ ಅನೇಕರು ಹೆಚ್ಚಿನ ತಾಪಮಾನಕ್ಕೆ ದೀರ್ಘಕಾಲಕ್ಕೆ ಪ್ರಭಾವಿತರಾಗುತ್ತಿದ್ದಾರೆ. ಆದರೆ ಮಧ್ಯದಿಂದ ಮೇಲೆ ಬರುವ ಹೆಚ್ಚಿನ ಅಕ್ಷಾಂಶಗಳಲ್ಲಿ ಜನರು ಕೆಲವೊಂದು ಸೀಸನ್ಗಳಲ್ಲಿ ಹೆಚ್ಚುವರಿ ಶಾಖದಿಂದ ಪ್ರಭಾವಿತರಾಗುತ್ತಾರೆ. ಈ ಹಿಂದೆ ಹೇಳಿದಂತೆ ವಯಸ್ಸಾದವರು, ಅಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವವರು, ಹೊರಾಂಗಣ ಮತ್ತು ದೈಹಿಕ ಕೆಲಸಗಾರರು, ನಾಗರಿಕ ರಕ್ಷಣಾ ನೌಕರರು, ಕ್ರೀಡಾಪಟುಗಳು ಕೆಲಸದ ಕಾರಣದಿಂದಾಗಿ ಹೆಚ್ಚಿನ ತಾಪಮಾನದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಅಲ್ಲದೆ ಕಡಿಮೆ ಗುಣಮಟ್ಟದ ವಸತಿ ಹೊಂದಿರುವ ನಗರ ಹಾಗೂ ಗ್ರಾಮೀಣ ಸಮುದಾಯದವರು ಕೂಡ ಈ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆ ಎದುರಾಗಬಹುದಾಗಿದೆ. ಸಾಮಾನ್ಯವಾಗಿ ಮಹಿಳೆಯರು ಬಿಸಿಲ ಸಂದರ್ಭದಲ್ಲಿ ಒಳಗಡೆ ಅಡುಗೆ ಮಾಡುವ ಜವಾಬ್ದಾರಿಯನ್ನು ಹೊಂದಿರುವುದರಿಂದ ರಿಸ್ಕ್ ಇರುವ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಒಟ್ಟಾರೆಯಾಗಿ ಬಹುತೇಕರು ಹೆಚ್ಚಿನ ತಾಪಮಾನದಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನಾವು ಹೆಚ್ಚಿದ ತಾಪಮಾನ ಹೇಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಆಲೋಚಿಸುತ್ತಿರಬಹುದು. ನಿಮಗೆ ಗೊತ್ತಿರಲಿ, ಮಾನವನ ದೇಹದಲ್ಲಿ ಇರುವ ಶಾಖದ ಅಥವಾ ಹೀಟ್ನ ಪ್ರಮಾಣವನ್ನು ಪರಿಸರದ ಬಾಹ್ಯ ಪರಿಸರದಿಂದ ಪಡೆದ ಶಾಖದ ನಷ್ಟಕ್ಕೆ ತಡೆಗೋಡೆ ಸೃಷ್ಟಿಸುವ ಬಟ್ಟೆ ಹಾಗೂ ಪರಿಸರದಲ್ಲಿಂದ ಹೆಚ್ಚಿನ ಶಾಖ, ಹೆಚ್ಚಿನ ಹ್ಯೂಮಿಡಿಟಿ, ಕಡಿಮೆ ಗಾಳಿ, ಹೆಚ್ಚಿನ ಉಷ್ಣ ವಿಕಿರಣ ಇತ್ಯಾದಿಗಳೆಂಬ ಪರಿಸರದ ಶಾಖದ ಒತ್ತಡದಿಂದಾಗಿ ಆಂತರಿಕವಾಗಿ ಚಯಾಪಚಯ ಪ್ರಕ್ರಿಯೆಗಳಿಂದ ಉತ್ಪತ್ತಿಯಾಗುವ ಶಾಖವನ್ನು ಹೊರಹಾಕಲು ಅಸಮರ್ಥತೆ ಎಂಬ 3 ಪ್ರಮುಖ ಅಂಶಗಳನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ನಮ್ಮ ದೇಹವು ಆಂತರಿಕ ತಾಪಮಾನವನ್ನು ನಿಯಂತ್ರಿಸಲು ಅಥವಾ ಅಂತಹ ಪರಿಸ್ಥಿತಿಗಳನ್ನು ಪಡೆದ ಹೆಚ್ಚಿನ ಶಾಖವನ್ನು ತೆಗೆದುಹಾಕಲು ವಿಫಲವಾಗುವುದರಿಂದ ಶಾಖದ ಬಳಲಿಕೆ ಮತ್ತು ಶಾಖದ ಹೊಡೆತ ಅಥವಾ ಹೀಟ್ ಸ್ಟ್ರೋಕ್ನ ಅಪಾಯ ಹೆಚ್ಚಾಗುತ್ತದೆ. ದೇಹವು ತಣ್ಣಗಾಗಲು ಪ್ರಯತ್ನಿಸುವಾಗ ಉಂಟಾಗುವ ಒತ್ತಡವು ಹೃದಯ ಮತ್ತು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಹೇರಿ ತೊಂದರೆಗಳಾಗುತ್ತದೆ. ಇದರ ಪರಿಣಾಮವಾಗಿಯೇ ಹೃದಯ, ರಕ್ತನಾಳ ಕಾಯಿಲೆ, ಮಾನಸಿಕ ಕಾಯಿಲೆ, ಉಸಿರಾಟದ ತೊಂದರೆ ಹಾಗೂ ಮಧುಮೇಹ ಸಂಬಂಧಿತ ಕಾಯಿಲೆಗಳಂತಹ ಆರೋಗ್ಯ ಅಪಾಯಗಳನ್ನು ಇನ್ನಷ್ಟು ಹದಗೆಡಿಸಬಹುದು. ಅಲ್ಲದೆ ತೀವ್ರ ಮೂತ್ರಪಿಂಡದ ಗಾಯಕ್ಕೂ ಕಾರಣವಾಗಬಹುದು. ಹೀಗೆ ತೀವ್ರ ಬಿಸಿ ವಾತಾವರಣದಿಂದ ಉಂಟಾಗುವ ಸಾವು ನೋವುಗಳು ಮತ್ತು ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಹೆಚ್ಚಾಗುವುದರಿಂದ ಶಾಖದ ಎಚ್ಚರಿಕೆ ಮತ್ತು ಹೀಟ್ ಅಲರ್ಟ್ ನೀಡಿದಾಗ ನಾವುಗಳು ಈ ಬಗ್ಗೆ ತಿಳಿದುಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಮುಂಚೆಯೇ ತಿಳಿಸಿದಂತೆ ಮಾನವನ ದೇಹದ ಮೇಲೂ ಅಂದರೆ ಉತ್ಪಾದಕತೆ ದೊಡ್ಡ ಹೊಡೆತ ಉಂಟಾಗುವುದು, ಅಲ್ಲದೆ ಅಪಘಾತಗಳು ಕೆಲಸ ಮಾಡುವಾಗ ಹೆಚ್ಚಾಗಬಹುದು. ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕಲಿಕೆಯನ್ನು ಪೂರ್ಣಗೊಳಿಸುವುದು ಕಷ್ಟ, ಅಲ್ಲದೆ ಶೈಕ್ಷಣಿಕ ಹಾಗೂ ಇತರ ಸಂಸ್ಥೆಗಳು ನೀಡುವ ಸೇವೆಯಲ್ಲಿ ವ್ಯತ್ಯಯ ಆಗಬಹುದು. ಹೀಗೆ ಶಾಖದ ತೀವ್ರತೆ, ಅವಧಿ, ಸಮಯ ಹಾಗೂ ಸನ್ನಿವೇಶಗಳು ಆರೋಗ್ಯದ ಮೇಲೆ ಆಗುವ ಇಂಪ್ಯಾಕ್ಟ್ ಅನ್ನು ಅವಲಂಬಿಸಿರುತ್ತದೆಯಾದರೂ ಎಚ್ಚರಿಕೆ ತಪ್ಪಿದರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಹೀಟ್ ವೇವ್ ಅಥವಾ ಹೈ ಟೆಂಪರೇಚರ್ ಅಥವಾ ಶಾಖದ ತರಂಗಗಳಿಂದ ತೊಂದರೆ
ತೊಂದರೆಯನ್ನು ತಪ್ಪಿಸಲು ಸಾರ್ವಜನಿಕರು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರಿಗೂ ಅನುಕೂಲವಾಗುವ ಹಾಗೆ ಹೀಟ್ ಸ್ಟ್ರೋಕ್ ನಿಂದ ತಪ್ಪಿಸಿಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳನ್ನು WHO ಸೇರಿದಂತೆ ಬೇರೆ ಬೇರೆ ಅಥೆಂಟಿಕೇಟೆಡ್ ಮೂಲಗಳ ಸಲಹೆಗಳನ್ನು ಆಧಾರದ ಮೇಲೆ ಈ ಕೆಳಗಿನ ಅಂಶಗಳನ್ನು ತಿಳಿಸಲಾಗಿದೆ. ಇವುಗಳನ್ನು ನಾವು ತಿಳಿದುಕೊಂಡು ಎಚ್ಚರ ವಹಿಸಿದರೆ ಆಗುವ ಅಪಾಯವನ್ನು ತಡೆಯಬಹುದಾಗಿದೆ. ಸ್ಟೇ ಔಟ್ ಆಫ್ ದ ಹೀಟ್. ಶಾಖದಿಂದ ದೂರವಿರಿ. ಸಾಧ್ಯವಾದಷ್ಟು ದಿನದ ಹೆಚ್ಚು ಬಿಸಿಲಿನ ಸಮಯದಲ್ಲಿ ಹೊರಗೆ ಹೋಗುವುದನ್ನು ಮತ್ತು ಅತ್ಯಂತ ಶ್ರಮದಾಯಕ ಚಟುವಟಿಕೆಗಳನ್ನು ಮಾಡುವುದನ್ನು ನಿಲ್ಲಿಸಬೇಕು. ಆದಷ್ಟು ನೆರಳಿನಲ್ಲಿ ಇರಿ. ಇವಾಗ ಸೂರ್ಯನ ತಾಪವು 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡಿರಿ. ಹಗಲಿನಲ್ಲಿ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನೆರಳಿನಲ್ಲಿ ಕಳೆಯಿರಿ. ಬಿಸಿಲು ಹೆಚ್ಚಿದೆ ಎಂದು ಈಜಲು ಹೋಗಬೇಡಿ ಹಾಗೂ ಎಂದಿಗೂ ಒಂಟಿಯಾಗಿ ಈಜಬೇಡಿ. ಅಧಿಕೃತ ಶಾಖದ ಎಚ್ಚರಿಕೆಗಳ ಬಗ್ಗೆ ಮಾಹಿತಿ ಪಡೆಯಿರಿ. ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಕೀಪ್ ಯುವರ್ ಹೋಮ್ ಕೂಲ್. ನಿಮ್ಮ ಮನೆಯನ್ನು ತಂಪಾಗಿಡಿ. ಹೊರಾಂಗಣ ತಾಪಮಾನವು ಒಳಾಂಗಣ ತಾಪಮಾನಕ್ಕಿಂತ ಕಡಿಮೆಯಾದಾಗ ಕತ್ತಲಾದ ನಂತರ ರಾತ್ರಿ ಗಾಳಿ ಒಳಗೆ ಬರುವಂತೆ ಮಾಡಲು ಕಿಟಕಿಗಳನ್ನು ತೆರೆದು ಮನೆಯನ್ನು ತಂಪಾಗಿಡಿ. ಹಾಗೆಯೇ ಒಂದು ವೇಳೆ ಹಗಲಿನಲ್ಲಿ ಹೊರಾಂಗಣ ತಾಪಮಾನವು ಒಳಾಂಗಣ ತಾಪಮಾನಕ್ಕಿಂತ ಹೆಚ್ಚಿರುವಾಗ ಕಿಟಕಿಗಳನ್ನು ಮುಚ್ಚಿ ಮತ್ತು ಬ್ಲೆಂಡ್ಗಳು ಅಥವಾ ಶೆಲ್ಟರ್ಗಳಿಂದ ಕಿಟಕಿಗಳನ್ನು ಮುಚ್ಚಿ ನೇರವಾಗಿ ಸೂರ್ಯನ ಬೆಳಕು ಒಳಗೆ ಬೀಳದಂತೆ ನೋಡಿಕೊಳ್ಳಿ. ಅಲ್ಲದೆ ಸಾಧ್ಯವಾದಷ್ಟು ವಿದ್ಯುತ್ ಸಾಧನಗಳನ್ನು ಆಫ್ ಮಾಡಿ. ಜೊತೆಗೆ ತಾಪಮಾನವು 40 ಡಿಗ್ರಿ ಸೆಲ್ಸಿಯಸ್ ಅಥವಾ 104 ಡಿಗ್ರಿ ಎಫ್ ಗಿಂತ ಕಡಿಮೆ ಆದಾಗ ಮಾತ್ರ ವಿದ್ಯುತ್ ಫ್ಯಾನ್ಗಳನ್ನು ಬಳಸಿ, ಏಕೆಂದರೆ ಅದಕ್ಕಿಂತ ಹೆಚ್ಚಿದ್ದಾಗ ಅವುಗಳು ದೇಹವನ್ನು ಬಿಸಿ ಮಾಡುತ್ತದೆ. ಒಂದು ವೇಳೆ ನೀವು ಎಸಿಯನ್ನು ಬಳಸುತ್ತಿದ್ದರೆ 27 ಡಿಗ್ರಿ ಸೆಲ್ಸಿಯಸ್ ಅಥವಾ 81 ಡಿಗ್ರಿ ಎಫ್ಗೆ ಸೆಟ್ ಮಾಡಿ ಹಾಗೂ ವಿದ್ಯುತ್ ಫ್ಯಾನ್ ಅನ್ನು ಆನ್ ಮಾಡಿ. ಈ ಕಾಂಬಿನೇಷನ್ ಕೋಣೆಯನ್ನು 4 ಡಿಗ್ರಿ ಸೆಲ್ಸಿಯಸ್ ತಂಪಾಗುವ ಅನುಭವಕ್ಕೆ ನೆರವಾಗುವುದು. ಅಲ್ಲದೆ ಇದು ತಂಪಾಗಿಸುವ ನಿಮ್ಮ ವಿದ್ಯುತ್ ಬಿಲ್ ಅನ್ನು 70% ವರೆಗೆ ಉಳಿಸುವುದು. ಅಲ್ಲದೆ ಹೊರಗಡೆಯ ಮರದ ನೆರಳಿನಲ್ಲಿ ತಂಪಾಗಿರಬಹುದು ಎಂಬುದನ್ನು ಕೂಡ ನೆನಪಿನಲ್ಲಿಡಿ. ಕೀಪ್ ಯುವರ್ ಬಾಡಿ ಕೂಲ್ ಆ್ಯಂಡ್ ಹೈಡ್ರೇಟೆಡ್. ನಿಮ್ಮ ದೇಹವನ್ನು ತಂಪಾಗಿರಿಸಿಕೊಳ್ಳಿ ಮತ್ತು ತೇವಾಂಶದಿಂದ ಇರಿಸಿ. ಯಾವಾಗಲೂ ಬೇಸಿಗೆಯಲ್ಲಿ ಲಘು ಮತ್ತು ಸಡಿಲವಾದ ಬಟ್ಟೆ ಮತ್ತು ಬೆಡ್ಶೀಟ್ಗಳನ್ನು ಬಳಸಿ. ತಣ್ಣನೆಯ ಸ್ನಾನ ಮಾಡಿರಿ. ಒದ್ದೆಯಾದ ಬಟ್ಟೆ ಅಥವಾ ಹಗುರವಾದ ಬಟ್ಟೆಗಳನ್ನು ಬಳಸಿ. ಚರ್ಮವನ್ನು ಒದ್ದೆಯಾಗಿ ಅಥವಾ ತೇವಾಂಶದಲ್ಲಿ ಇರುವಂತೆ ಮಾಡಿ. ನಿಯಮಿತವಾಗಿ ನೀರು ಕುಡಿಯಿರಿ. ಅಂದರೆ ಗಂಟೆಗೆ 1 ಕಪ್ ನೀರು ಮತ್ತು ದಿನಕ್ಕೆ ಕನಿಷ್ಠ 2 ರಿಂದ 3 ಲೀಟರ್ ನೀರು ಕುಡಿಯಲೇಬೇಕು. ಬಾಯಾರಿಕೆ ಆಗುವವರೆಗೆ ಕಾಯಬೇಡಿ. ಪ್ರೊಟೆಕ್ಟ್ ಇನ್ಫ್ಯಾಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಶಿಶುಗಳು ಮತ್ತು ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ನಿಲುಗಡೆ ಮಾಡಲಾದ ವಾಹನಗಳಲ್ಲಿ ಮಕ್ಕಳು ಅಥವಾ ಪ್ರಾಣಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಏಕೆಂದರೆ ತಾಪಮಾನವು ತ್ವರಿತವಾಗಿ ಕ್ಷಿಪ್ರವಾಗಿ ಅಪಾಯಕಾರಿಯಾಗಿ ಹೆಚ್ಚಾಗಬಹುದು. ಪೀಕ್ ಸಮಯದಲ್ಲಿ ಮಕ್ಕಳ ಮೇಲೆ ನೇರವಾಗಿ ಸೂರ್ಯನ ಕಿರಣಗಳು ಬೀಳದಂತೆ ಎಚ್ಚರಿಕೆ ವಹಿಸಿ. ನೆರಳಿನಲ್ಲಿ ಇರುವಂತೆ ನೋಡಿಕೊಳ್ಳಿ, ಏಕೆಂದರೆ ನೆರಳು ನೀವು ಅನುಭವಿಸುವ ಶಾಖವನ್ನು 10 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆ ಹಗುರವಾದ ಸಡಿಲವಾದ ಬಟ್ಟೆಗಳನ್ನು ತೊಡಿಸಿ. ಸೂರ್ಯನ ಕಿರಣಗಳಿಂದ ಸಂರಕ್ಷಿಸಲು ಅಗಲವಾದ ಅಂಚುಳ್ಳ ಟೋಪಿಗಳು, ಸನ್ ಗ್ಲಾಸ್ ಹಾಗೂ ಸನ್ಸ್ಕ್ರೀನ್ಗಳನ್ನು ಬಳಸಿ. ಲಿಮಿಟ್ ಯುವರ್ ಆಲ್ಕೋಹಾಲ್, ಟೀ, ಕಾಫಿ ಆ್ಯಂಡ್ ಕಾರ್ಬೋನೇಟೆಡ್ ಸಾಫ್ಟ್ ಡ್ರಿಂಕ್ಸ್. ನಿಮ್ಮ ಮದ್ಯಪಾನ, ಟೀ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಕಡಿಮೆ ಮಾಡಿ. ದೇಹವು ಬೇಸಿಗೆಯಲ್ಲಿ ತಂಪಾಗಿರಲು ಹೋರಾಡುತ್ತಿರುವಾಗ ಆಲ್ಕೋಹಾಲ್ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ಗೆ ಕಾರಣವಾಗುತ್ತದೆ. ಈಗಾಗಲೇ ಟೆಂಪರೇಚರ್ ಹೆಚ್ಚಿರುವಾಗ, ಮಲಗಲು ಕಷ್ಟವಿರುವಾಗ ಆಲ್ಕೋಹಾಲ್ ನಿದ್ರೆಯನ್ನು ಇನ್ನಷ್ಟು ಕಠಿಣಗೊಳಿಸುವುದು. ಹಾಗಾಗಿ ಮದ್ಯಪಾನ ಹಾಗೂ ಮತ್ತಿತರ ಪಾನೀಯಗಳು ಇರುವ ಸನ್ನಿವೇಶವನ್ನು ಇನ್ನಷ್ಟು ಕಷ್ಟವಾಗಿಸುವುದು. ಹಾಗಾಗಿ ಆದಷ್ಟು ಕಡಿಮೆ ಮಾಡಿ ಇಲ್ಲವೇ ನಿಲ್ಲಿಸಿ. ಈಟ್ ಲೈಟ್ ಮೀಲ್ ಟು ಫೀಲ್ ಕೂಲರ್. ತಂಪಾಗಿರಲು ಲಘು ಊಟ ಸೇವಿಸಿ. ತಾಪಮಾನ ಹೆಚ್ಚಿರುವಾಗ ನೀವು ಹಗುರವಾದ ಸಮತೋಲನ ಹಾಗೂ ನಿಯಮಿತ ಆಹಾರವನ್ನು ಸೇವಿಸುವುದು ಉತ್ತಮ. ಅಲ್ಲದೆ ಅಧಿಕ ನೀರಿನ ಅಂಶವಿರುವ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು, ಪೈನಾಪಲ್, ಪಪ್ಪಾಯ, ದ್ರಾಕ್ಷಿ, ಸೀಬೆಹಣ್ಣು, ಆರೆಂಜ್, ನಿಂಬೆ ಮತ್ತು ಇತರೆ ಬೆರೀಸ್ ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸಿ. ಇವುಗಳು ರುಚಿಕರವಾಗಿರುವುದಲ್ಲದೆ ಹೀಟನ್ನು ಸರಿದೂಗಿಸಲು ಸಹಾಯ ಮಾಡುವ ಸೀಸನಲ್ ಹಣ್ಣುಗಳಾಗಿರುವುದರಿಂದ ಆರೋಗ್ಯಕ್ಕೆ ಉತ್ತಮ. ಪ್ಲಾನ್ ಅಹೆಡ್. ಮುಂಚಿತವಾಗಿ ಯೋಜಿಸಿ. ಹೆಚ್ಚಿಗೆ ತಾಪಮಾನವಿರುವ ಸಮಯದಲ್ಲಿ ಅನಗತ್ಯ ಹಾಗೂ ಅತಿ ಪ್ರಮುಖವಲ್ಲದ ಪ್ರವಾಸಗಳನ್ನು ರದ್ದುಪಡಿಸಿ ಅಥವಾ ಮರು ನಿಗದಿಪಡಿಸಿ. ಈ ಹಿಂದೆ ಹೇಳಿದಂತೆ ದಿನದ ತಂಪಾದ ಸಮಯದಲ್ಲಿ ಅಗತ್ಯ ಚಟುವಟಿಕೆಗಳನ್ನು ಮಾಡಿರಿ. ನೀವು ಹೊರಗೆ ಹೋಗಬೇಕಾದರೆ ನಿಮ್ಮೊಂದಿಗೆ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಹೋಗಿ. ನೆರಳಿನಲ್ಲಿರಿ ಮತ್ತು ಚರ್ಮದ ರಕ್ಷಣೆಗಾಗಿ ಟೋಪಿ ಮತ್ತು ಸನ್ಸ್ಕ್ರೀನ್ ಬಳಸಿ. ಫಾಲೋ ಅಥೆಂಟಿಕೇಟೆಡ್ ಇನ್ಫಾರ್ಮೇಶನ್ ಆನ್ ಟೆಂಪರೇಚರ್ ಫ್ರಮ್ ಅಥೆಂಟಿಕೇಟೆಡ್ ಸೋರ್ಸ್. ತಾಪಮಾನ ಕುರಿತು ಅಧಿಕೃತ ಮೂಲಗಳಿಂದ ಅಧಿಕೃತ ಮಾಹಿತಿ ಪಡೆದುಕೊಳ್ಳಿ. ತಾಪಮಾನದ ಕುರಿತ ಅಧಿಕೃತ ಮಾಹಿತಿಗಾಗಿ ಭಾರತ ಹವಾಮಾನ ಇಲಾಖೆ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೀಗೆ ಹಲವು ಮಾಹಿತಿ ಹಾಗೂ ಗೈಡ್ಲೈನ್ಸ್ ಅನ್ನು ತಪ್ಪದೇ ಫಾಲೋ ಮಾಡಿ. ಜಿಲ್ಲಾ ಮಟ್ಟದಲ್ಲೂ ಪ್ರಾಧಿಕಾರಗಳಿದ್ದು ಅಗತ್ಯ ಸಹಕಾರ ಪಡೆದು ಎಚ್ಚರದಿಂದಿರಿ. ಅಲ್ಲದೆ ಆರೋಗ್ಯ ಇಲಾಖೆ ನೀಡುವ ಮಾಹಿತಿಯನ್ನು ತಪ್ಪದೇ ಫಾಲೋ ಮಾಡಿ. ಕನ್ಸಲ್ಟ್ ಎ ಡಾಕ್ಟರ್ ಇಮಿಡಿಯೇಟ್ಲಿ ಆಫ್ಟರ್ ಇಲ್ ಹೆಲ್ತ್.
ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ತಕ್ಷಣ ವೈದ್ಯರನ್ನು ನೋಡಿ. ತಾಪಮಾನ ಹೆಚ್ಚಿರುವ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ ಕನ್ಸಲ್ಟೇಷನ್ ಪಡೆದು ಮುಂಜಾಗರೂಕತೆಯಿಂದ ಸುರಕ್ಷಿತವಾಗಿರುವ ಅದರಿಂದಾಗುವ ಪ್ರಭಾವವನ್ನು ತಪ್ಪಿಸಬಹುದಾಗಿದೆ. ಕಾಲ ಮಿಂಚಿದ ಮೇಲೆ ಚಿಂತಿಸಿ ಫಲವಿಲ್ಲ ಎಂಬುದು ನೆನಪಿನಲ್ಲಿರಲಿ. ಹೆಲ್ಪ್ ಈಚ್ ಅದರ್ ಟು ನೋ ಅಬೌಟ್ ಹೀಟ್ ವೇವ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್. ಒಬ್ಬರಿಂದ ಒಬ್ಬರಿಗೆ ತಾಪಮಾನ ಹಾಗೂ ಅದರ ಪ್ರಭಾವ ಕುರಿತು ತಿಳಿದು ಎಚ್ಚರದಿಂದಿರಲು ಸಹಾಯ ಮಾಡಿ. ಒಬ್ಬರಿಂದ ಒಬ್ಬರಿಗೆ ತಾಪಮಾನ ಹೆಚ್ಚಳದ ಕುರಿತು ಹಾಗೂ ಅದರಿಂದ ಆಗುವ ಆರೋಗ್ಯ ಸಮಸ್ಯೆಗಳ ಕುರಿತು ವ್ಯಕ್ತಿ ಸಂಸ್ಥೆಗಳ ಮಟ್ಟದಲ್ಲಿ ಸಾಕಷ್ಟು ತಿಳುವಳಿಕೆ ಕಾರ್ಯಕ್ರಮಗಳಾಗಿ ಮಾಹಿತಿ ಹಂಚಿಕೊಂಡು ಅವರಿಗೆ ನೆರವಾಗಿ. ಹೀಗೆ ವಿಶ್ವದ ಎಲ್ಲ ಪ್ರದೇಶಗಳಲ್ಲಿ ಹವಾಮಾನ ಬದಲಾವಣೆಯಿಂದಾಗಿ ತೀವ್ರ ತಾಪಮಾನಕ್ಕೆ ಗುರಿಯಾಗುತ್ತಿರುವವರ ಸಂಖ್ಯೆ ಆಘಾತಕಾರಿ ರೀತಿಯಲ್ಲಿ ಬೆಳೆಯುತ್ತಿದ್ದು 2000ರಿಂದ 2004 ಮತ್ತು 2017ರಿಂದ 2021 ನಡುವೆ 65 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಶಾಖ ಸಂಬಂಧಿತ ಮರಣ ಪ್ರಮಾಣವು ಸುಮಾರು 85% ನಷ್ಟು ಹೆಚ್ಚಾಗಿದೆ ಎಂದು ವಿಶ್ವಸಂಸ್ಥೆ ಹೇಳಿದೆ. ಅಷ್ಟು ತೀವ್ರತರವಾದ ಸಾವು ನೋವುಗಳು ಹೆವಿ ಟೆಂಪರೇಚರ್ ನಿಂದ ಸಂಭವಿಸಲ್ಪಟ್ಟಿದ್ದು ನಾವೆಲ್ಲರೂ ಈ ಬಗ್ಗೆ ತಿಳಿದುಕೊಂಡು ಮುನ್ನಡೆಯಬೇಕಾಗಿದೆ. 2000 ಮತ್ತು 2019 ನಡುವೆ ಅಧ್ಯಯನಗಳ ಪ್ರಕಾರ ಪ್ರತಿ ವರ್ಷ ಸುಮಾರು 4,89,000 ಹೀಟ್ ರಿಲೇಟೆಡ್ ಸಾವು ಆಗುತ್ತಿದ್ದು ಅದರ 45% ಏಷ್ಯಾದಲ್ಲಿ ನಡೆದಿದೆ. ಹೀಗೆ ಸಂಭವಿಸುವ ಸಾವುಗಳು ಮತ್ತು ಇತರೆ ಆರೋಗ್ಯ ತೊಂದರೆಗಳನ್ನು ತಪ್ಪಿಸಬಹುದಾಗಿದೆ, ಏಕೆಂದರೆ ಹೀಟ್ ಇಂಪ್ಯಾಕ್ಟ್ಗಳನ್ನು ಊಹಿಸಬಹುದಾಗಿದ್ದು ಆ ಬಗ್ಗೆ ತಿಳಿದುಕೊಂಡು ಜಾಗೃತಿ ಮೂಡಿಸಿದರೆ ಸಮಗ್ರ ಸನ್ನದ್ಧತೆ ಮತ್ತು ಅಪಾಯದ ನಿರ್ವಹಣೆಯೊಂದಿಗೆ ಅಪಾಯವನ್ನು ತಡೆಯಬಹುದಾಗಿದೆ. ನೀವು ಈ ಬಗ್ಗೆ ತಿಳಿದುಕೊಂಡು ಜಾಗೃತರಾಗಿರಿ ಹಾಗೂ ಇತರರಿಗೆ ಈ ಮಾಹಿತಿ ಹಂಚಿಕೊಂಡು ಸಹಾಯ ಮಾಡಿ. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್, ಶೇರ್.